ನಮಸ್ಕಾರ. ಇವತ್ತಿನ ವಿಡಿಯೋ 2008ರಲ್ಲಿ ಮಾರುಕಟ್ಟೆ 64% ಕುಸಿತವಾಗಿತ್ತು. ಈಗ ಮತ್ತೆ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇಂದಿನ ದಿನಗಳಲ್ಲಿ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರು ಅಲ್ಲಿ ಜನ ನನ್ನನ್ನು ಐಡೆಂಟಿಫೈ ಮಾಡ್ತಾರೆ. ಮತ್ತೆ ನಂತರ ಬಂದು ಹೇಳ್ತಾರೆ, ಸರ್ ಮಾರುಕಟ್ಟೆಗೆ ಏನಾಗಿದೆ, ಯಾಕೆ ಕೆಳಗೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗುತ್ತೋ ಇಲ್ಲ. ಇಲ್ಲಿ ಒಂದು ವಿಚಾರ ಹೇಳಬೇಕಾಗುತ್ತೆ. ಮಾರುಕಟ್ಟೆ ಕಳೆದ 4 ವರ್ಷದಿಂದ ಸತತವಾಗಿ ಮೇಲಕ್ಕೆ ಹೋಗಿತ್ತು. ಮಾರುಕಟ್ಟೆ ಮೇಲಕ್ಕೆ ಹೋಗಬೇಕಾಗಿರೋದು ಒಂದು ಅಂದಾಜು 10-15%. ಅದು ಬಿಟ್ಬಿಟ್ಟು ಮಾರುಕಟ್ಟೆ ಅಂದಾಜು 20-25% ಪ್ರತಿ ವರ್ಷ ಮೇಲಕ್ಕೆ ಹೋಗ್ತಾ ಇತ್ತು. ಮತ್ತು ಜುಲೈ 2024 ಇಂದ ನಾವು ಆಗಲೇ ವಿಡಿಯೋಗಳನ್ನು ಮಾಡ್ತಾ ಇದ್ವಿ, ಇನ್ನೇನು ಬೇರ್ ಮಾರ್ಕೆಟ್ ಬಂದೇ ಬರುತ್ತೆ. ಅದರಂತೆ ಬೇರು ಮಾರ್ಕೆಟ್ ಈಗ ಆಲ್ಮೋಸ್ಟ್ ನಮ್ಮ ಮುಂದೆ ಇದೆ. ಫೆಡರಲ್ ರಿಸರ್ವ್ ಅವರು ಇವತ್ತೊಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಬಗ್ಗೆ. ಮತ್ತೆ ಎಕಾನಮಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಅಮೆರಿಕದಲ್ಲಿ ಪುನಃ ರೇಟ್ ಕಟ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ ಇದೆ. ಮತ್ತೆ ಅನೌನ್ಸ್ಮೆಂಟ್ ನ 29ನೇ ತಾರೀಕು ಜನವರಿ ಮಿಡ್ ನೈಟ್ಗೆ ಮಾಡುವಂತ ಚಾನ್ಸಸ್ ಇದೆ ಇಂಡಿಯನ್ ಟೈಮ್. ಅಮೆರಿಕದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರೆಂತ್ ಇದೆ. US ಎಕಾನಮಿ ಇಂಟ್ರೆಸ್ಟ್ ರೇಟ್ ಕಟ್ಟನ್ನ ಒಂದಷ್ಟು ಪೋಸ್ಟ್ಪೋನ್ ಮಾಡಬಹುದು. ನಿಜ ಹೇಳಬೇಕು ಅಂತಂದ್ರೆ 2006-2007ರಲ್ಲಿ US ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ ಅನ್ನ ಹಾಗೆ ಇಟ್ಟಿದ್ರು, ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ. ಸೆಪ್ಟೆಂಬರ್ 2007 ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿ ಪ್ರಾರಂಭ ಮಾಡಿದ್ರು. ಸೆಪ್ಟೆಂಬರ್ 2007 ಜಾನ್ವರಿ 2008 ಒಳಗೆ ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದ್ರು 5 ಟೈಮ್ಸ್ ಬೈ ಟೋಟಲ್ ಆಫ್ 2.25% ಅಮೆರಿಕದಲ್ಲಿ. ಆದರೆ ಅಷ್ಟೊತ್ತಿಗಾಗಲೇ ಅಮೆರಿಕದ ಎಕಾನಮಿ ಒಂದಷ್ಟು ಬ್ಯಾಡ್ ಶೇಪಿಗೆ ತಲುಪಿತ್ತು. ಅಲ್ಲಿಂದ ಒಂದಷ್ಟು ರಿಸೆಷನ್ ಹೋಯಿತು. US ಮಾರ್ಕೆಟ್ ಮತ್ತು ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮಹಾ ಕುಸಿತ ಆಯಿತು 2008ರಲ್ಲಿ. ಮತ್ತೆ ಮಾರುಕಟ್ಟೆ ಅಂದಾಜು ಬಿದ್ದದ್ದು 60-65% ಕೇವಲ ಒಂದು ವರ್ಷದಲ್ಲಿ. US ಬಾಂಡ್ ಈಲ್ಡ್ಗಳನ್ನು ನೋಡಿದ್ರೆ ಟ್ರೇಡರ್ಸ್ ಗೊತ್ತಾಗ್ತಾ ಇತ್ತು ಒಂದು ರಿಸೆಷನ್ ಅನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಅಮೆರಿಕದಲ್ಲಿ 2000ರಿಂದ 2007ರವರೆಗೆ ಈಸಿ ಲೋನ್ ಕೊಟ್ಟರು ಅಮೆರಿಕದ ಸಿಟಿಸನ್ಸ್ಗೆ. ಯಾರಿಗೆ ರೀಪೇಮೆಂಟ್ ಕೆಪಾಸಿಟಿನೂ ಅವರಿಗೂ ಕೂಡ ಹೌಸಿಂಗ್ ಲೋನ್. ಆ ಹ್ಯೂಜ್ ಅಮೌಂಟ್ ಆಫ್ ಮನಿ ಇನ್ ದ ಸಿಸ್ಟಮ್ ಏನಾಯಿತು, ಇನ್ಫ್ಲೇಷನ್ಗೆ ಕಾರಣ ಮಾಡಿತು. ಅಲ್ಲಿಂದ 5% 2 ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ 2008ರಲ್ಲಿ ಇನ್ಫ್ಲೇಷನ್ ಮುಂದುವರಿಯಿತು. ಆದರೆ ಈ ಸತಿ ಅಮೆರಿಕದಲ್ಲಿ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಇದೆ. ಆವರೇಜ್ ಇನ್ಫ್ಲೇಷನ್ ರೇಟು 2008ರಲ್ಲಿ 6.3% ಇತ್ತು ಅಮೆರಿಕದಲ್ಲಿ. 2022ರಲ್ಲಿ 8.73% ಮೇಲೆ ಇತ್ತು ಅಮೆರಿಕದ ಹಣದುಬ್ಬರ. ಕಳೆದ ಸತಿ 2004-2007ರಲ್ಲಿ ಅಮೆರಿಕದಲ್ಲಿ ಬಬಲ್ ಇದ್ದದ್ದು US ಹೌಸಿಂಗ್ ಮಾರ್ಕೆಟ್. ಈ ಸತಿ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಬಬಲ್ ಇನ್ US ಟೆಕ್ ಸ್ಟಾಕ್ಸ್. ಯಾಕಂದ್ರೆ ಕಳೆದ 2-3 ವರ್ಷದಲ್ಲಿ ಭಾರಿ ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಭಾರತದ ಮಾರುಕಟ್ಟೆಯನ್ನು ನಾವು ಸಪರೇಟ್ ಆಗಿ ನೋಡ್ತೇವೆ ಅಂತಂದ್ರೆ ಇಲ್ಲಿಯ ಫಂಡಮೆಂಟಲ್ಸ್ ಅಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ. ಆದರೆ ಅಮೆರಿಕದಲ್ಲಿ ಏನಾದ್ರು ಸ್ಲೋಡೌನ್ ಆಯಿತು ಅಂತಂದ್ರೆ ಅಲ್ಲಿಗೆ ಮಾರುಕಟ್ಟೆ ಕ್ರಾಶ್ ಆಗುತ್ತೆ. ಅಲ್ಲದೆ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಕೂಡ ಒಂದಷ್ಟು ದೊಡ್ಡ ಕ್ರಾಶ್ ಆಗುತ್ತೆ. ಅನಲಿಸ್ಟ್ಗಳು ಏನ್ ಹೇಳ್ತಾರೆ ಅಂತಂದ್ರೆ ಅಮೆರಿಕದಲ್ಲಿ ಅದೇನು ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದು 2007-2008ರಲ್ಲಿ ಅಷ್ಟೊತ್ತಿಗಾಗಲೇ US ಎಕಾನಮಿ ಒಂದಷ್ಟು ಸ್ಲೋ ಡೌನ್ ಆಗಿತ್ತು, ರಿಸೆಷನ್ಗೆ ಜಾಗ್ತಾ ಇತ್ತು. ಸದ್ಯದ ಮಟ್ಟಿಗೆ US ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡಿದರೆ ಟೋಟಲ್ 1% ಸಿನ್ಸ್ ಸೆಪ್ಟೆಂಬರ್ 2024. ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ರೇಟ್ ಕಟ್ ಏನಾದರೂ ಮಾಡಿದ್ರೆ ಅದು ಬಹುಶಃ ಲೇಟ್ ಆಗಿರಬಹುದು ಅನ್ನುವಂತ ಒಂದು ಶಂಕೆ ಕೂಡ ಅನಲಿಸ್ಟ್ಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಒಮ್ಮೆ ಮಾರುಕಟ್ಟೆ ರಿಸೆಷನ್ ಹೋಯ್ತು ಅಂತಂದ್ರೆ 1-2 ವರ್ಷ ಬೇಕು ರಿಕವರಿಗೆ. ಮಾರುಕಟ್ಟೆ ಅಷ್ಟೊತ್ತಿಗಾಗಲೇ ತನ್ನ ಡೌನ್ ಟ್ರೆಂಡ್ ಸ್ಟಾರ್ಟ್ ಮಾಡಿರುತ್ತೆ. ಯಾಕಂದ್ರೆ ಕಳೆದ 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬುಲ್ ರ್ಯಾಲಿ ನಡೀತಾನೆ ಇದೆ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಅಮೆರಿಕದ ಮಾರುಕಟ್ಟೆ ಆಲ್ಮೋಸ್ಟ್ ಲೈಫ್ ಟೈಮ್ ಹೈ ಹತ್ರ ಇದೆ. ಆದರೆ ಭಾರತದ ಮಾರುಕಟ್ಟೆ ಅಂದಾಜು 13-20% ಈಗಾಗಲೇ ಕೆಳಗೆ ಬಿದ್ದಿದೆ ಲೈಫ್ ಟೈಮ್ ಹೈ ಇಂದ. ಮಾರುಕಟ್ಟೆ ಈ ರೀತಿ ಸತತವಾಗಿ 4 ವರ್ಷದಿಂದ ಮೇಲಕ್ಕೆ ಹೋಗ್ತಾ ಇರುವುದರಿಂದಾಗಿ ಮುಂದಿನ ದಿನಗಳಲ್ಲಿ ಒಂದು ಕರೆಕ್ಷನ್ ಅಥವಾ ಕನ್ಸಾಲಿಡೇಷನ್ ಆಗುತ್ತೆ, ಏನೇ ಕಾರಣಗಳು ಇಲ್ಲದಿದ್ರೂ ಕೂಡ. ಮುಂದಿನ ದಿನಗಳಲ್ಲಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಒಂದಷ್ಟು ಕುಸಿತ ಆಯಿತು ಅಂತಂದ್ರೆ ಭಾರತದ ಮಾರುಕಟ್ಟೆ
ಇನ್ನೊಂದಷ್ಟು ದುರ್ಬಲವಾಗುವಂತ ಎಲ್ಲಾ ಚಾನ್ಸಸ್ ಇದೆ. ಅದರಿಂದ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆಶ್ಚರ್ಯ ಪಡುವ ಅಗತ್ಯವಿಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಇವತ್ತು ಮಾರುಕಟ್ಟೆಯಲ್ಲಿ ಯಾರು ಸಕ್ರಿಯವಾಗಿದ್ದಾರೆ ಅವರೆಲ್ಲರೂ ಕೂಡ ಮಾರ್ಚ್ 2020ಯ ಮೇಲೆಯೇ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟವರು. ಅವರು ಹಿಂದಿನ ದಿನಗಳಲ್ಲಿ ಎಂದೂ ಕೂಡ ಮಾರುಕಟ್ಟೆ ಕೆಳಗೆ ಬಿದ್ದದ್ದನ್ನು ನೋಡಿಯೇ ಇರಲಿಲ್ಲ. ಮಾರುಕಟ್ಟೆ ಕೆಳಗೆ ಬಿದ್ದದ್ದು ಒಂದು ವಿಚಾರ ಆದರೆ ಹೂಡಿಕೆದಾರರಿಗೆ ಅದೇನು ಮೆಂಟಲ್ ಆಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಅದರಿಂದಾಗಿ ಒಂದಷ್ಟು ತೊಂದರೆ ಆಗುತ್ತೆ. ನಿನ್ನೆಯ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ಮತ್ತೆ ಹಿಂದಿನ ದಿನಗಳಲ್ಲಿ ಕೂಡ ಹೇಳಿದ್ವಿ, ಇಂತಹ ಸಂದರ್ಭದಲ್ಲಿ ಯಾರ ಹತ್ರ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಇದೆಯೋ ಅವರು ನನ್ನ ಪೋರ್ಟ್ಫೋಲಿಯೋದಲ್ಲಿ 20ರಿಂದ 30% ಕುಂಠಿತವಾಗಬಹುದು ಅಂತ ಮನಸ್ಸಿನಲ್ಲೇ ನಿಷ್ಕರ್ಷೆ ಮಾಡ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ಭಯ ಇರುವುದಿಲ್ಲ. ಕಳೆದ ಸತಿ ಏನಾಯಿತು ಅಂತ ನಿಮಗೆ ನೆನಪಿಸ್ತಾ ಇದ್ದೇನೆ, ಯಾಕಂದ್ರೆ ಹೆಚ್ಚಿನವರು ಆ ಟೈಮಲ್ಲಿ ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿರಲಿಲ್ಲ. ನಾನು ಮಾತಾಡ್ತಿರೋದು ಸೆಪ್ಟೆಂಬರ್ ಡಿಸೆಂಬರ್ 2007. ಅವಾಗ ಮಾರುಕಟ್ಟೆ ರ್ಯಾಲಿ ಆಗ್ತಾ ಇತ್ತು, ಮತ್ತೆ ಆವಾಗ ರೇಟ್ಗಳನ್ನು ಒಂದಷ್ಟು ಕಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಿಫ್ಟಿ 35% ಮೇಲಕ್ಕೆ ಹೋಗಿತ್ತು 4 ತಿಂಗಳಲ್ಲಿ. ಅದಾದ ಮೇಲೆ 60% ಕ್ರ್ಯಾಶ್ ಅನ್ನು ಕಾಣ್ತು ಮುಂದಿನ 10 ತಿಂಗಳಲ್ಲಿ. ಈ ಸತಿ ನಿಫ್ಟಿ ಈಗಾಗಲೇ 13% ಕೆಳಗೆ ಬಿದ್ದಿದೆ. ಇಲ್ಲಿಯವರೆಗೆ RBI ಅವರು ರೇಟ್ ಕಟ್ ಮಾಡ್ತೀವಿ ಅನ್ನುವಂತ ಯಾವ ಸೂಚನೆಯನ್ನು ಕೊಟ್ಟಿಲ್ಲ. ಬಹಳ ಜನ ಕೇಳುವ ಪ್ರಶ್ನೆಗೆ ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೇನೆ. 2008ರಲ್ಲಿ ಅದೇನು ಮಹಾ ಕುಸಿತವಾಗಿತ್ತು, ಈಗ ಮತ್ತೊಮ್ಮೆ ಅದರ ಪುನರಾವರ್ತನೆಯೇ ಅಂತ ಕೇಳಿದ್ರೆ ಹಾಗಾಗ್ಲಿಕ್ಕಿಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಯಾಕಂತಂದ್ರೆ 2008ರಲ್ಲಿ ಹೌಸಿಂಗ್ ಫೈನಾನ್ಸ್ ಸ್ಕ್ಯಾಮ್, ಮಾರ್ಚ್ 2020ರಲ್ಲಿ ಕೊರೋನಾ, ಮತ್ತೆ ಅಷ್ಟು ಬೆಳೆದೇ ಇದ್ರು ಕೂಡ ಈ ಸತಿ ಫಂಡಮೆಂಟಲ್ ಚೆನ್ನಾಗಿರೋದ್ರಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಇನ್ನೊಂದಷ್ಟು ವೀಕ್ನೆಸ್ ಆಗ್ಬೋದೇ ವಿನಃ ಆ ತರದ ಕ್ರ್ಯಾಶ್ ಆಗುವಂತ ಸಂಭವಗಳು ಕಮ್ಮಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಆದರೆ ಮುಂದಿನ ದಿನಗಳಲ್ಲಿ ಮೀಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇನ್ನೂ ಒಂದು ಜಾಸ್ತಿ ಪ್ರಮಾಣದಲ್ಲಿ ಬೀಳುವಂತ ಚಾನ್ಸಸ್ ಇದೆ. ನಮ್ಮ ಕಾರ್ಯಾಗಾರದಲ್ಲಿ ನಾವು ಒತ್ತು ಕೊಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅಂದರೆ ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಬಿಲ್ಡಪ್ ಮಾಡ್ತಾ ಇದ್ದಾರೆ 5, 10, 15, 20, 25 ವರ್ಷ ಅಂತ, ಅವರಿಗೀಗ ಒಂದಷ್ಟು ಒಳ್ಳೆಯ ಸಮಯ. ಉತ್ತಮವಾದಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಸ್ಟಾಕ್ಗಳನ್ನು ತೆಗೆದು ಇಟ್ಕೊಳ್ಳೋದು ಇನ್ಸ್ಟಾಲ್ಮೆಂಟ್ ಅಲ್ಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕೊರೋನಾದಿಂದಾಗಿ ಮಾರ್ಚ್ 2020ರಲ್ಲಿ ಮಾರುಕಟ್ಟೆ 38% ಕೆಳಗೆ ಬಿದ್ದಿತ್ತು. ಈಗಲೂ ಹಾಗಾಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.